ನನ್ನ ಹೆಸರು ವಿನೋದ್ ಕುಮಾರ್ ಅಂದ್ಬಿಟ್ಟು ಫಿಲ್ಮ್ ಇಂಡಸ್ಟ್ರಿ ಜೂನಿಯರ್ ಆರ್ಟಿಸ್ಟಾಗಿ ಮಾಡ್ತಾಯಿದ್ದೆ 3 ವರ್ಷದಿಂದ. ಅದೇನು ಮುಂದುವರಿಕೆ ಏನು ಇರಲಿಲ್ಲ. ಸಾರನ್ನ ಪರಿಚಯ ಅವ್ನು ಸಿಗ್ತಾಯಿದ್ರು. ಆಮೇಲೆ 2 ವರ್ಷ ಆದಮೇಲೆ ಗೊತ್ತಾಯ್ತು ಸರ್ ನಡೆಸ್ತಾ ಇದ್ದಾರೆ ಕ್ಲಾಸು ಅಂತ. ಕಾಂಟ್ಯಾಕ್ಟ್ ಮಾಡಿದೆ, ಕ್ಲಾಸ್ ಬಂದು ಸೇರಿದೆ. 3 ತಿಂಗಳು ಕ್ಲಾಸೆಲ್ಲ ಕಲ್ತ್ಕೊಂಡೆ. ಡೈಲಾಗ್ ಆರ್ಟಿಸ್ಟಾಗಿ ಹೋಗ್ತಾಯಿದ್ದೀನಿ ಇವಾಗ. ಅಲ್ಲಿ ಇಲ್ಲಿ ಕ್ಲಾಸ್ ನಡೀತಾ ಇರುವಾಗಲೇ ಕಲಿಸ್ತಾಯಿದ್ರು. ತುಂಬ ಕಡೆ 4-5 ಸೀರಿಯಲ್ ಮೇಲೆ ಮಾಡಿದ್ದೀನಿ ಇವಾಗ. ತುಂಬ ಸಂತೋಷ. ಇನ್ನೂ ಎಂಕರೇಜ್ ಮಾಡ್ತೀನಿ ಎಲ್ಲರಿಗೆ, ಬಂದು ಇಲ್ಲಿ ಕಲ್ತ್ಕೊಳ್ಳಿ, ಒಳ್ಳೆ ಅವಕಾಶ ಇದೆ ನಿಮ್ಗೆ ಇಲ್ಲಿ, ಮುಂದೆ ಮುಂದೆ ಬರ್ಬೋದು. ಬೇರೆ ಹೊಸ ಹುಡುಗರಿಗೆ ಬರೋರ್ಗೆ ಏನು ಹೇಳ್ತೀರಾ? ಇಲ್ಲ, ಇದು ತುಂಬ ಒಳ್ಳೆ ಇನ್ಸ್ಟಿಟ್ಯೂಟು. ಇಲ್ಲಿ ತರಬೇತಿ ಚೆನ್ನಾಗಿ ಕಲಿಸ್ಕೊಡ್ತಾರೆ. ಅಲ್ಲ, ಮೊದಲು ಜೂನಿಯರ್ ಆರ್ಟಿಸ್ಟ್ ಆಗಿ ಹೋಗ್ತಾ ಇದ್ರಿ. ಹೌದು. ಎಲ್ಲ ಲಿಂಕ್ ಇತ್ತು ಆಲ್ರೆಡಿ ನಿಮ್ಗೆ? ಲಿಂಕ್ ಅಂದ್ರೆ ಬರೀ ಇತ್ತು, ಆದ್ರೆ ನೆಕ್ಸ್ಟ್ ಸ್ಟೆಪ್ ನಂಗೆ ಏನಂತ ಗೊತ್ತಾಗಿರ್ಲಿಲ್ಲ. ಅದಕ್ಕೆ ಈಗ ಸನ್ನಿಧಿ ಇನ್ಸ್ಟಿಟ್ಯೂಟ್ಗೆ ಯಾಕೆ ಬರ್ಬೇಕು? ಬೆಂಗಳೂರಲ್ಲಿ ಒಂದು 10-15 ಇನ್ಸ್ಟಿಟ್ಯೂಟ್ ಇದೆಯಲ್ಲ, ಯಾಕೆ ಅಲ್ಲಿ ಹೋಗಿಲ್ಲ ನೀವು? ನಿಮ್ಮನ್ನ ಸ್ಟಾರ್ಟ್ ನೋಡ್ತಾ ಇದೀವಿ ಇಲ್ಲಿ ಜೂನಿಯರ್ ಆರ್ಟಿಸ್ಟ್ ಬರುವಾಗ. ನಿಮ್ಮಲ್ಲೇ ಪರಿಚಯ ನಿಮ್ದು, ಅಲ್ಲಿ ನೋಡಿ ಆಮೇಲೆ ನಮ್ಗೆ ಗೊತ್ತಾಯ್ತು ನೀವು ಆಲ್ರೆಡಿ ನೀವು ಫೀಲ್ಡಲ್ಲಿ ಇದ್ದೀರಾ. ಬೇರೆ ಇನ್ಸ್ಟಿಟ್ಯೂಟ್ ಅಂದ್ರೆ ಅವ್ರ ಫೀಲ್ಡಲ್ಲಿ ಇಲ್ಲ. ಅವ್ರು ಆ್ಯಕ್ಚುಲಿ ಅವರಿರೋ ಬರೀ ಕಳ್ಸ್ಕೊಡ್ತಾರೆ, ಏನನ್ನ ಇಟ್ಕೊಡ್ಬೋದು. ನೀವು ಇವಾಗಲೂ ಫೀಲ್ಡಲ್ಲಿ ಇದ್ದೀರಾ, ಅದೊಂದು ತುಂಬ ಉಪಕಾರ ಆಗುತ್ತೆ ಹುಡುಗರಿಗೆ. ಅಂದ್ರೆ ಜೂನಿಯರ್ ಆರ್ಟಿಸ್ಟ್ ಆಗಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? 3 ವರ್ಷದಿಂದ ಮಾಡ್ತಾ ಇದ್ವಿ. 3 ವರ್ಷ. ಈಗ 3 ತಿಂಗಳಲ್ಲಿ ಏನು ಹೊಸ ಅನುಭವ ಬಂತು ನಿಮ್ಗೆ? ಅಂದ್ರೆ ಡೈಲಾಗ್ ಆರ್ಟಿಸ್ಟ್ ಹೋಗ್ತಾ ಇದ್ದೀನಿ. ಡೈಲಾಗ್ ಆರ್ಟಿಸ್ಟ್ ಮುಂಚೆ ಬರೀ ಕ್ಯಾರೆಕ್ಟ್ರು ಡೈಲಾಗ್ ಏನು ಇರ್ತಾ ಇರಲಿಲ್ಲ. ಪೊಲೀಸ್ ಅದು ಇದು ಕೂಡ ಅಲ್ಲಿ ನಿಂತ್ಕೊಳ್ಳೋದು, ಬಾಸಿಂಗ್ ಅದು ಇದು ಮಾಡ್ತಾ ಇದ್ವಿ. ಆದರೆ ಇವಾಗ ಆಗಲ್ಲ. ಡೈಲಾಗ್ ಬರ್ತಾ ಇದೆ, ಡೈಲಾಗ್ ಆರ್ಟಿಸ್ಟ್ ಹೋಗ್ತಾ ಇದ್ದೀನಿ. ಪೇಮೆಂಟ್ ಎಲ್ಲ ಚೆನ್ನಾಗಿ ಕೊಡ್ತಾ ಇದ್ದಾರೆ? ಬರ್ತಾ ಇದೆ ಸರ್. ಮೊದಲು ಈಗ ಏನು ಅನಿಸುತ್ತೆ, 3 ವರ್ಷ ಜೂನಿಯರ್ ಆರ್ಟಿಸ್ಟ್ ಮಾಡಿದ್ರೆ ಈಗ 3 ತಿಂಗಳಿಂದ ಆರ್ಟಿಸ್ಟ್ ಆಗಿ ಮಾಡ್ತಾ ಇದ್ದೀರಾ? ತುಂಬಾ ಡಿಫ್ರೆನ್ಸ್ ಇದೆ. ಜೂನಿಯರ್ ಆರ್ಟಿಸ್ಟ್ ಅಂದ್ರೆ ಅಲ್ಲಿ ದುಡ್ಡು ಸರಿಯಾಗಿ ಬರಲ್ಲ. ಒಂದು ಹೋಗಿ ಕೆಲವರು ಕೊಡ್ತಾರೆ ಒಳ್ಳೆ ಇದು, ಕೆಲವರು ಹಂಗೆ ಕೊಡ್ತೀನಿ ಆಮೇಲೆ ಅಂತ ಇದು ಮಾಡ್ತಾರೆ. ಇಲ್ಲಿ ಅದು ತೊಂದರೆ ನನಗೆ ಆಗಿಲ್ಲ. ಯಾವ ಸೀರಿಯಲ್ ಆಕ್ಟಿಂಗ್ ಮಾಡಿದ್ರಿ 3 ತಿಂಗಳು? ಚೆನ್ನಾಗಿ ಭಾಗ್ಯಲಕ್ಷ್ಮಿ, ಲಕ್ಷ್ಮೀ ನಿವಾಸ, ಜಯಲಲಿತಾ, ಆಮೇಲೆ ಗಟ್ಟಿ ಮೇಡಮ್ ಅಂತ ತಮಿಳ್ ಸೀರಿಯಲ್, ವೆಬ್ ಸೀರೀಸ್ ಒಂದು, ಇನ್ನೂ ಹಲವಾರು ಸೀರಿಯಲ್ ಮಾಡಿದ್ದೀನಿ. ಏನು ವ್ಯತ್ಯಾಸ ಸರ್ ಇವಾಗ? ಅವಾಗ 3 ವರ್ಷ ಜೂನಿಯರ್ ಆರ್ಟಿಸ್ಟ್ ಆಗಿ ಮಾಡಿದ್ರಿ, ಈಗ 3 ತಿಂಗಳು ಆರ್ಟಿಸ್ಟ್ ಆಗಿ ಮಾಡ್ತಾ ಇದ್ರ. ಅದಕ್ಕೆ ಏನು ವ್ಯತ್ಯಾಸ ಇದೆ? ತುಂಬಾ ವ್ಯತ್ಯಾಸ ಇದೆ. ಅವಾಗ ಜೂನಿಯರ್ ಬಸ್ ಪಾಸಿಂಗ್ ಇರುತ್ತೆ, ಏನೋ ಬಂದು ನಿಂತ್ಕೊಳ್ಳೋದು ಅಷ್ಟೇ ನಮ್ದಿರೋದು. ಇವಾಗಲ್ಲ ಡೈಲಾಗ್ ಆರ್ಟಿಸ್ಟ್ ಆಗಿ ಬಂದಿದ್ದೀವಿ, ಡೈಲಾಗ್ ಹೇಳ್ತೀವಿ, ಸ್ಕ್ರೀನ್ ಪ್ರೆಸೆನ್ಸ್ ನಮ್ಗೆ ಚೆನ್ನಾಗಿ ಬರುತ್ತೆ. ಅದೊಂದು ತುಂಬಾ ವ್ಯತ್ಯಾಸ ಆಗಿದೆ. ಪೇಮೆಂಟ್ ಎಲ್ಲ ಚೆನ್ನಾಗಿ ಕೊಡ್ತಾರೆ? ಪೇಮೆಂಟ್ ಎಲ್ಲ ಬರ್ತಾ ಇದೆ ಸರ್, ತೊಂದರೆ ಏನಿಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.